ब्राइट लाइफ जर्नी फाउंडेशन जो ज़फ़राबाद में कई सालों से खिदमत अंजाम दे रही है। ब्राइट लाइफ जर्नी फाउंडेशन के ज़ेर एहतमाम ज़फ़राबाद में 13वां जुलूस ईद मिलादुन्नबी व जलसा रहमतुल लिल आलमीन सल्लल्लाहु अलैहि वसल्लम का इनेकाद अमल में आया, जिसमें मजहबी व सियासी रहनुमाओं ने शिरकत की। मेहमानान खुसूसी की हैसियत से हज़रत हाफिज़ व कारी मोहम्मद अल्ताफ़ हुसैन रज़वी साहब क़िबला, श्री अलम प्रभु पाटिल MLA साउथ गुलबर्गा, गुरमीत सिंह सलोजा जी, श्री नीलकंठ राव मुलगे जी यूथ लीडर कांग्रेस गुलबर्गा, मंजूनाथ भंडारी, इनके अलावा काफ़ी सारे लोगों ने शिरकत की। ये जलसा बड़ा कामयाब रहा। मज़हब नहीं सिखाता आपस में बैर रखना, मज़हब नहीं सिखाता आपस में बैर रखना, हिंदी है हम वतन है हिंदुस्ता हमारा। ಗುರ್ಮಿತ್ ಸಿಂಗ್ ನನ್ನ ಆತ್ಮೀಯ ಮಿತ್ರರು ಈಗಾಗಲೇ ಭಾಳ ಚೆನ್ನಾಗಿ ಸಿಖ್ ಧರ್ಮದ ಬಗ್ಗೆ, ಎಲ್ಲ ಧರ್ಮದ ಬಗ್ಗೆ ಬೃಹತ್ವದ ರೀತಿಯಲ್ಲಿ ನಾವು ನಡೆದುಕೊಂಡ್ರೆ ನಾವು ಹುಟ್ಟಿದ್ದು ಇಲ್ಲೇ ಸಾವು ಇಲ್ಲೇ ಇದನ್ನು ಜತನ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಭಾಳ ಅವಶ್ಯಕ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಗುರ್ಮಿತ್ ಸಿಂಗ್ ಅವರೇ, ಭಾಳ ವಿಶೇಷವಾಗಿರ್ತಕ್ಕಂಥ ದೇಶದಲ್ಲಿ 575 ಈ ಭೂಮಿಗೆ ಬಂದ ಭಗವಂತ ಅಂತ ಹೇಳ್ಬೋದು। क्यों बोलते वही उस जमाने में अरब कंट्री में नहीं, पूरे विश्व में ऐसा एक था, ऐसे हम पैगंबर से भाई बहनों देते लाख फिगर आके बोले तो भी नहीं सुने थे लोग, एक के ऊपर हम एक हमला करते थे। बच्चा पैदा हुआ तो बच्चे को ले जाके लड़की है तो उसको दफन करते थे, माँ में भी बलात्कार करते थे। औरत के बारे में बहुत नफरत था, औरत को पूरा घर घर जाके घुस के उसको क्या भी कर सकते थे। इतना बहुत खराब है था, वातावरण था, गंभीर वातावरण था उसमें। जब वो टाइम पे मनुष्य को मनुष्य बोल के नहीं मानते थे, आदमी के नहीं बोलते थे, आदमी को पशु जैसे हिंसाचार करते थे, अत्याचार करते थे। ये वो टाइम पे हमारे मोहम्मद पैगंबर का जन्म हुआ। अस्ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು। ಒಂದು ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ನನ್ನ ಮುಸಲ್ಮಾನ್ ಬಾಂಧವರಿಗೆ। ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನು ಆಚರಿಸ್ತಾ ಎಲ್ಲ ಕಡೆ ಇವತ್ತು ಪಂಡಿತ್ ದೀನ್ ದಯಾಳ್ ನಗರ ಆಗಿರ್ಬೋದು, ಎಸ್.ಎಂ. ಕೃಷ್ಣ ಕಾಲನಿ ಆಗಿರ್ಬೋದು, ಹಾಗೂ ಜಾಫರಾಬಾದ್ ಗ್ರಾಮದಲ್ಲಿ ಒಂದು ಅತಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡ್ತಿದ್ದು, ಈಗೇನು ಆಗಮಿಸಿದಂತ ಜನಪ್ರಿಯ ಶಾಸಕರಂತ ಅಲ್ಲಂಪುರ ಪಾಟೀಲ್ ಸಾಹೇಬ್ರೆ ಹಾಗೂ ಒಂದು ಕಾರ್ಯಕ್ರಮಕ್ಕೆ ನನ್ನ ಗುರುಗಳು ಮಾರ್ಗದರ್ಶಕರು ಆಗಿರುವಂತಹ ಹನುಮಂತ ಯಲಸಂಗಿ ಸಾಹೇಬರು ಬರಬೇಕಾಗಿತ್ತು। ಯಾವುದೋ 3-4 ಕೇಸ್ ಬಹಳ ಇಂಪಾರ್ಟೆಂಟ್ ಇದ್ದು ಅದರ ಕಡೆಯಿಂದಾಗಿ ನಾನು ಬರಲಪ್ಪ ನೀನೇ ಹೋಗ್ಬಾ ಅಂತಂದಾಗ ನಾವು ಕೂಡ ಒಂದು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದೀವಿ। ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಒಂದು ಎರಡು ಮಾತಾಡ್ತೀನಿ। ಮೊಹಮ್ಮದ್ ಪೈಗಂಬರ್ ಅವರು ಏನು ಪ್ರತಿದಿನ ಏನು ನಮಾಜ್ಗೆ ಹೋಗ್ತಾರೆ, ಪ್ರತಿದಿನ ನಮಾಜ್ಗೆ ಹೋಗೋದ್ರಲ್ಲಿ ಒಂದು ಮುದುಕಿ ಇರ್ತದ, ಹಿಂದೂ ಮುದುಕಿ, ಪ್ರತಿದಿನ ಅವ್ರು ನಮಾಜ್ಗೆ ಹೋಗೋ ಟೈಮ್ನಾಗ ಒಂದು ಕಸ ಅವ್ರ ಮೈ ಮೇಲೆ ಹಾಕ್ತಿರ್ತಾಳಕಿ। ಏನು ಮೊಹಮ್ಮದ್ ಪೈಗಂಬರ್ ಸಾಹೇಬ್ರ ಮೇಲೆ ಪ್ರತಿದಿನ ಅವ್ರು ನಮಾಜ್ಗೆ ಹೋಗೋ ಟೈಮ್ಗೆ ಅವ್ರ ಮೇಲೆ ಕಸ ಒಕ್ಕಾಡ್ತಾಳ। ಕಸ ಒಕ್ಕಾಡಿದ್ರು ಕೂಡ ಅಜ್ಜಿಗೆ ಏನು ಕೇಳೋದಿಲ್ಲ, ಯಾಕೆ ನನ್ನ ಮೇಲೆ ಕಸ ಒಕ್ಕಡಿದೆ ಅಂತನೂ ಕೂಡ ಕೇಳಲ್ಲ। ಪ್ರತಿದಿನ ಅವ್ರು ನಮಾಜ್ಗೆ ಹೋಗೋ ಟೈಮ್ ಅವ್ರ ಮೇಲೆ ದಿನ ಕಸ ಒಕ್ಕಡ್ತು, ಹೀಗೆ ಪ್ರತಿದಿನ ನಡೀತಾ ಇತ್ತು। ಒಂದು ದಿನ
ಮುದುಕಿದು ಆರೋಗ್ಯ ಹದಗೆಡುತ್ತದೆ. ಮುದುಕಿದು ಆರೋಗ್ಯ ಹದಗೆಡುತ್ತ ಮತ್ತ ಮೊಹಮ್ಮದ್ ಪೈಗಂಬರ್ ಅವರು ಏನು ಪ್ರತಿದಿನ ಹೋಗೋ ಟೈಮಾಗ ಒಂದ್ ದಿನ ನೋಡ್ತಾರ ಕಸ ಬೀಳಲ್ಲ, ಇನ್ನೊಂದು ದಿನ ನೋಡಿದಾಗ ಮೈ ಮೇಲೆ ಕಸ ಬೀಳಲ್ಲ, ಏನೋ ಸಮಸ್ಯೆ ಆಗಿರ್ಬೋದು ಅಂತ ಹೇಳಿ ಮೊಹಮ್ಮದ್ ಪೈಗಂಬರ್ ಅವರು ಸ್ವತಃ ಏನು 2ನೇ ಮಹಲದಲ್ಲಿ ಏನು 2ನೇ ಅಂತಸ್ತಿನಲ್ಲಿ ಏನು ಮುದುಕಿರ್ತದ ಹೋಗಿ ನೋಡ್ಬೇಕು ಅಂತ ಹೇಳಿ ಅಂದಾಗ ಆ ಒಂದು ಮನೆಯಲ್ಲಿ ಹೋಗುವಾಗ ಆ ಮನೆಯ ಸುತ್ತಮುತ್ತ ಮತ್ತು ಅಲ್ಲೆಲ್ಲ ಆಜು ಬಾಜು ಬಹಳ ಜನರು ಒಂದು ಕ್ರೌಡ್ ಆಗಿತ್ತು, ಜನಸಂಖ್ಯೆ ಬಹಳ ಅಲ್ಲಿ ತುಂಬಿತ್ತು. ಅವಾಗ ಮೊಹಮ್ಮದ್ ಪೈಗಂಬರ್ ಅವರು ಏನಾಗಿದೆ ಅಂತ ಹೇಳಿ ಒಳಗೆ ಹೋದಾಗ ಅವರೆಲ್ಲರೂ ಭಯಭೀತರಾಗ್ತಾರೆ. ಯಾಕೆ ಭಯಭೀತರಾಗ್ತಾರೆ ಅಂತ ಹೇಳಿದ್ರೆ, ಇವ್ರು ಪ್ರತಿದಿನ ಇವ್ರ ಮೇಲೆ ಕಸ ಚೆಲ್ತಿದ್ದೇವು, ಇವ್ರು ಯಾಕೋ ಬಂದಾರ ಅಂದ್ರೆ ಜಗಳ ಗಿಡ ಮಾಡ್ತಾರೆ ಅಂತೇಳಿ ಅವ್ರ ಮನೆಯದವರು ಸದಸ್ಯರೆಲ್ಲ ತಿಳ್ಕೊತಾರೆ. ಅವಾಗ ಮೊಹಮ್ಮದ್ ಪೈಗಂಬರ್ ಅವರು ಕೇಳ್ತಾರೆ ಏನಾಗಿದೆ ಅಂತೇಳಿ. ಏನಾದಾಗ ಅಂದಾಗ ಆ ಅಜ್ಜಿ ಬಹಳ ಸೀರಿಯಸ್ ಇರ್ತದ, ಮುದುಕಿ ಸೀರಿಯಸ್ ಇದ್ದಾಗ ಮೊಹಮ್ಮದ್ ಪೈಗಂಬರ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬರೇ ಹೋಗಿ ಆ ಮುದುಕಿ ತಲೆ ಮೇಲೆ ಕೈ ಇಡ್ತಾರ. ಮುದುಕಿದ್ 1-2 ಮಿನಿಟ್ದಾಗ ಜೀವ ಹೋಗೋದಿರ್ತದ. ಮೊಹಮ್ಮದ್ ಪೈಗಂಬರ್ ಯಾವಾಗ ಮುದುಕಿ ತಲೆ ಮೇಲೆ ಕೈ ಇಡ್ತಾರ, ಮುದುಕಿ ಮತ್ ಮರು ಜೀವಕ್ಕೆ ಬರ್ತದ, ಮತ್ ಜೀವ ಹೊರಗೆ ಬರ್ತಬೇಕೆಂದು. ಅವಾಗ ಮುದುಕಿ ಹೇಳ್ತಾರ, ನೀವೊಬ್ಬ ದೊಡ್ಡ ಶರಣ ದೇವರಿದೆ ಅಂತ ಹೇಳಿ ಅವಾಗ ಎಲ್ಲ ಅಲ್ಲಿದ್ದಂತ ಜನರು ಇಸ್ಲಾಮನ್ನ ಕಬೂಲ್ ಮಾಡ್ತಾರೆ. ಬಂಧುಗಳೇ, ಇಷ್ಟ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್. ಈ ಕಾರ್ಯಕ್ರಮ ಏನು ಬಹಳ ಗುಲಾಂ ಜಿಲಾನ್ ಸರ್ ಅವರ ಒಳ್ಳೆಯ ಒಂದು ಕಾರ್ಯಕ್ರಮ ಇದು. ಒಂದು ಪ್ರತಿ ವರ್ಷ ಈ ಹಬ್ಬ ಆಚರಣೆ ಮಾಡಬೇಕು. ಪ್ರತಿ ವರ್ಷ ಹಬ್ಬ ಆಚರಣೆ ಮಾಡಬಾರದು, ಹಬ್ಬ ಆಚರಣೆ ಮಾಡಲೇಬೇಕು. ಒಂದು ಈ ತರ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಮತ್ತೆ ಹೆಚ್ಚಿನ ಒಂದು ಶಕ್ತಿ ಬರ್ತದೆ. ಏನು ಪುರಾತನದಿಂದ ಸಾಕಷ್ಟು ಹಬ್ಬಗಳು, ಈದ್ ಮಿಲಾದ್, ರಂಜಾನ್, ದೀಪಾವಳಿ, ದಸರಾ, ಸಾಕಷ್ಟು ದೊಡ್ಡ ದೊಡ್ಡ ಹಬ್ಬಗಳು ಬರ್ತಾವ. ಆ ಹಬ್ಬದ ಮುಖಾಂತರ ಇಂಥದೊಂದು ವೇದಿಕೆ ಕಾರ್ಯಕ್ರಮ ಹಾಗೂ ಹೆಚ್ಚಿನ ಜನ ಸೇರಿಸುವ ಕಾರ್ಯಕ್ರಮ ಮಾಡೋದ್ರಿಂದ ನಮಗ ಒಂದು ಪ್ರೀತಿ ಬಾಂಧವ್ಯ ಬರ್ತದೆ. ಹುಣ್ಣಿಮೆಗಳ ಬರುವ ಮೂಲಕ ನಮ್ಮ ಒಂದು ಪ್ರೀತಿ ಬಾಂಧವ್ಯ ಬರ್ತದೆ. ಒಂದು ಎಲ್ಲರೂ ಸೇರ್ಲಿಕ್ಕ ಒಂದು ಹಬ್ಬಗಳು ಹಾಗೂ ಧಾರ್ಮಿಕ ಸಭೆಗಳು ಹಾಗೂ ಸಾಕಷ್ಟು ಜಾತ್ರಾಗಳು ಇಂಥವೆಲ್ಲ ಬರೋದ್ರಿಂದ ಒಂದು ಪ್ರೀತಿ ಬಾಂಧವ್ಯ ಮೂಡ್ತದೆ. ನಮ್ಮೆಲ್ಲರಿಗೆ ಕಲೀಲಿಕ್ಕೆ ಒಂದು ವೇದಿಕೆ ಮಾಡಿಕೊಟ್ರೆ ಹಿಂದಿನ ಹಿರಿಯರು. ಅದೇ ತರ ನಾವು ಮುಂದೆ ಕೂಡ ಎಲ್ಲರೂ ಸೇರಿ ಇಂಥ ಹಬ್ಬಗಳು ಮಾಡುವುದರ ಮೂಲಕ ಒಂದು ಎಲ್ಲರೂ ಸೇರಿ ಒಂದು ಒಗ್ಗಟ್ಟಾಗಿ ಒಂದು ಪ್ರೀತಿ ಬಾಂಧವ್ಯದಿಂದ ನಾವೆಲ್ಲರೂ ಸೇರಿ ಬದುಕೋಣ. ಯಾವುದೋ ಹಿಂದೂ ಮುಸ್ಲಿಂ ಅನ್ನದೇ ಎಲ್ಲರೂ ಒಂದಾಗಿ ನಾವು ಬಾಳೋಣ ಅಂತ ಹೇಳಿ ಇವತ್ತಿನ ದಿನ ಜಾಫರಾಬಾದ್ ಗ್ರಾಮದಲ್ಲಿ ಬಹಳ ಒಂದು ಒಳ್ಳೆ ಕಾರ್ಯಕ್ರಮ ಜಿಲ್ಲಾನ್ ಸರ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಹಾಗೂ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಅವರಿಗೆ ಶಕ್ತಿ ಕೊಡ್ಲಿನ ಸಮಾಜ ಸೇವೆ ಮಾಡ್ಲಿಕ್ಕೆ ಹಾಗೂ ಸೇವೆ ಮಾಡ್ಲಿಕ್ಕೆ ಸಾಕಷ್ಟು ಅವರು ಯುವಕರು ಇದ್ದಾರೆ. ಹಾಗೂ ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡ್ಲಿಕ್ಕೆ ಒಂದು ಹೆಚ್ಚಿನ ಒಂದು ಅವರಿಗೆ ಶಕ್ತಿ ಕೊಡ್ಲಿ. ಹಾಗೂ 15 ಆಗಸ್ಟ್ಗೂ ನನಗೆ ಕರೆಸಿದ್ರಿ ಇಲ್ಲಿ ಅವ್ರ ಊರಿಗೆ, ಇಲ್ಲಿ ಅವರ ಸ್ಕೂಲಿಗೆ ಫ್ಲಾಗ್ ಹಾಸ್ಟಿಂಗ್ ಮಾಡ್ಲಿಕ್ಕೆ. ಅವತ್ತೂ ಕೂಡ ನಾನು ಬಂದಿದ್ದೆ. ಹಾಗೂ ಅವತ್ತು ಕೂಡ ಒಳ್ಳೆ ಒಂದು ಕಾರ್ಯಕ್ರಮ ಅವ್ರು ಮಾಡಿದ್ರು. ಹಾಗೂ ಅದೇ ತರ ಮುಂದಿನ ದಿನನೂ ಒಂದು ಹೆಚ್ಚಿನ ಅವರ ಸಮಾಜ ಸೇವೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ತೊಡಗಲಿಕ್ಕೆ ಒಂದು ದೇವರ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇನ್ನೊಮ್ಮೆ ಈ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜಾಫರಾಬಾದ್. मिलादुन नबी के मौके पर हजरत मोहम्मद साहब के 1444वें जन्मदिन के उपलक्ष्य में मैं आप सभी को, जाफराबाद की आवाम को और पूरे नगरवासियों को अपनी दिल की गहराइयों से मुबारकबाद देता हूँ। और इसी के साथ आप सभी से इंतज़ार करता हूँ कि जो हजरत मोहम्मद साहब ने जो आपको पैगाम दिया इस धरती पर आकर, कि जब जब इस धरती पर जुल्म की आंधियाँ चलती है तब अल्लाह ताला एक फरिश्ते को हमारे मुल्क में भेजता है ताकि इस जुल्म को ख़त्म कर सके और आवाम में मोहब्बत का पैगाम दिया जाए। इसी के अनुरूप हजरत मोहम्मद साहब जब इस धरती पर बहुत जुल्म की आंधियाँ चली हुई थी, इंसान मानने को तैयार जानवरों से बदतर सलूक किया जाता था। ऐसे समय में जब ऊपर वाले ने देखा कि इस धरती पर जुल्म का जोर बढ़ गया तो उसको ख़त्म करने के लिए हजरत मोहम्मद साहब को इस धरती पर भेजा गया।
और उन्होंने इस्लाम का पैगाम सभी को दिया। इस्लाम के मायने होते हैं भाईचारा, आपस में प्यार और मोहब्बत। तो इसी पैगाम को आगे बढ़ाते हुए आज 1444 साल हो गए इस धरती पर हम नबी को मनाते हैं। और आप सभी से मैं यही अनुरोध करूँगा कि इसी प्रकार इस हिंदुस्तान में जैसा आपसी भाईचारा जो कायम है, मैं अक्सर कहता हूँ कि भारत माँ के 4 सिपाही हिंदू, मुस्लिम, सिख, ईसाई, इसका जीवंत उदाहरण है कि हमारा शहर गुलबर्गा, जहाँ पे कि हम चारों कौमों के लोग आपस में मिलजुल कर प्यार और मोहब्बत के साथ एक दूसरे का ईद और त्यौहार मनाते हैं। और यही भाईचारा ज़िंदगी भर के लिए कायम रहे। इन्हीं शब्दों के साथ जफराबाद के पूरे आवाम को दिल की गहराइयों से, गुलबर्गा शहर के आवाम को, मेरे मुसलमान खास करके मुसलमान भाइयों को दिल की गहराइयों से मिलादुन नबी की हार्दिक बधाई देता हूं। और साथ ही साथ जफराबाद की ये जो टीम जिन्होंने के एक बहुत खूबसूरत प्रोग्राम को अंजाम दिया मिलादुन नबी के मौके पर एक जलसा करके और जुलूस के रूप में उसको शक्ल दे के एक बहुत ही अच्छी भाईचारे की जो मिसाल दी, उसके लिए मैं खास करके अल्ताफ़ साहब और हमारे जिलानी साहब जो कि एक पोटेंशियल है, बहुत अच्छे वर्कर भी हैं और बहुत अच्छी कौम की खिदमत करते हैं। और हमारे इन सभी का दिल की गहराइयों से शुक्रिया अदा करता हूँ। और आप सभी को जय कर्नाटका, जय हिंद,